ಅನಿಲ್ ಸರ್ ಮತ್ತೆ ಭುವನ್ ಅವರು ಗುರುತಿಸಿ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡುವಂತ ಕರೆದಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಲಾಕ್ಡೌನ್ 21 ಡೇಸ್ ಸಿನಿಮಾ ಆ ಟೈಮಲ್ಲಿ ಏನೇನು ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಕೇಳಿಸ್ತಿಲ್ವಾ? ಸ್ಟಾರ್ಟಿಂಗ್ ಇಂದ ಎಲ್ಲ ಸಿನಿಮಾ ಲಾಕ್ಡೌನ್ 21 ಡೇಸ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಲಾಕ್ಡೌನ್ ಅಲ್ಲಿ ಏನೇನು ನಡೆದಿತ್ತು, ಆಮೇಲೆ ಎಷ್ಟು ರಿಲೇಶನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ. ನನ್ನ ಹೆಸರು ಅನಿಲ್ ಸಿಕೆ ಅಂತ. ನಾನು ಆಕ್ಚುಲಿ ಅಸೋಸಿಯೇಟ್ ಡೈರೆಕ್ಟರು. ಫಸ್ಟ್ ಟೈಮ್ ಭವನ್ ಮಾಚೆ ಅವರು ಆಮೇಲೆ ನಮ್ಮ ಮಧುಮೋಹನ್ ಅವರು ಇದಕ್ಕೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಲೀಡ್ ಕ್ಯಾರೆಕ್ಟರ್. ಇದು ಕತೆ ಬಂದ್ಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದ್ಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯಿತು, ಜನಗಳಿಗೆ ಏನೆಲ್ಲ ತೊಂದರೆ ಆಯಿತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ಥರ ಹುಟ್ಟುತ್ತೆ, ಈ ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ ಇದು. ಇದರಲ್ಲಿ ಏನು ಹೇಳಬೇಕು ಅಂತಂದರೆ ಮಡ್ಜಿದ್ದಾರೆ ಮೇಡಮ್, ಪ್ರೊಡ್ಯೂಸರ್ ಮೇಡಮು, ಇವರು ಸೆಕೆಂಡ್ ಹೀರೋಯಿನು. ಒಂದು 12 ರಿಂದ 15 ಕ್ಯಾರೆಕ್ಟ್ರಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೆಯಲ್ಲೇ ನಡೆಯುತ್ತೆ, ಒಂದು 40% ಔಟ್ಡೋರು. ನನ್ನ ಮೊದಲ ಪ್ರಯತ್ನ ಆಸ್ ಎ ಆರ್ಟಿಸ್ಟ್ ಅಷ್ಟೇ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ ಚೆನ್ನಾಗಿದೆ. ನಿಮಗೆಲ್ಲ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ. ಲಾಕ್ಡೌನ್ ಅಲ್ಲಿ ಆಗೋ ಅವಾಂತರಗಳು, ಕೆಲವು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಅದರಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಆ ಬೇಸ್ಡ್ ಆಗಿ ಒಂದು ಸಿನಿಮಾ. ಥ್ಯಾಂಕ್ ಯು. ನಾನು ಎಂ ಕೆ ಮಠ. ಲಾಕ್ಡೌನ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೊಬ್ಬರು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಅದರ ಒಳಗೆ ನಡೆದಿರುವಂತಹ ಹಲವಾರು ಘಟನೆಗಳಲ್ಲಿ ಕೆಲವು ಘಟನೆಗಳನ್ನ ತೆಗೆದುಕೊಂಡು ಮಾಡ್ತಿರುವಂತ ಸಿನಿಮಾ. ಮಧು ಮತ್ತೆ ಭುವನ್ ಮಾಚಯ್ಯ ನನ್ನ ಆಪ್ತ ಗೆಳೆಯರು. ಅದ್ಭುತವಾದ ಕತೆ ಮಾಡಿದ್ದಾರೆ. ಕಥೆಯನ್ನು ಬಿಚ್ಚಿಡ್ತಾ ಹೋದ್ರೆ ಅವ್ರು ನನ್ನನ್ನು ಓಡಿಸೋ ಚಾನ್ಸಸ್ ಇದೆ. ಈ ಮನುಷ್ಯ ನಾನು ನಿರ್ದೇಶಕ ಆಗಿದ್ದಾಗ ನನ್ನೊಂದಿಗೆ ಸಹ ನಿರ್ದೇಶಕ ಆಗಿದ್ದಂಥ ಮನುಷ್ಯ. ಇವರೇನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನನ್ನ ಮತ್ತು ಇವರ ನಡುವಿನ ಕಥೆನ ನಾನು ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಅನ್ನದಾತರು, ಒಬ್ಬ ಮಹಿಳೆ ಒಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರುವುದು ತುಂಬ ಒಳ್ಳೆಯ ವಿಚಾರ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಪ್ರೆಸ್ ಮೀಟಲ್ಲಿ ಇದರ ಒಳಗಿನ ಹಲವು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಅರುಣಾ ಯಾದವ್ ಅಂತ ಸರ್. ನನ್ನ ಹೆಸರು ಅರುಣಾ ಯಾದವ್ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಅದೇ ಹುಡುಗಿರ್ನ ಯಾವ ತರ ಯೂಸ್ ಮಾಡ್ಕೊಂತಾರೆ ಹುಡುಗಿರು ಅನ್ನೋದು ಲಾಕ್ಡೌನ್ ಅಲ್ಲಿ. ಸರ್ ಎಷ್ಟೋ ಹೆಣ್ಮಕ್ಳು ಮೋಸ ಹೋಗ್ತಿದಾರಲ್ಲ ಸರ್. ಹೌದು ಸರ್, ರಿಯಲ್ಲೇ ಸರ್. ಆ ಟೈಮಲ್ಲಿ ಏನ್ ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಅದನ್ನ ಇಟ್ಕೊಂಡೇ ಮಾಡ್ತಾ ಇರೋದು. ಲಾಕ್ಡೌನ್ ಸಂಬಂಧಪಟ್ಟ ಸುಮಾರು ಮೂವೀಸ್ ಬಂದಿದ್ದಾವೆ, ಕನ್ನಡ ಆಗಿರ್ಬೋದು ಅಥವಾ ಹಿಂದಿ, ತಮಿಳ್ ಎಲ್ಲ ಲ್ಯಾಂಗ್ವೇಜ್ ಬಂದಿದೆ. ಅದಕ್ಕಿಂತ ವಿಭಿನ್ನವಾಗಿ ಏನ್ ನಿಲ್ಲುತ್ತೆ? ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಸರ್. ಯಾಕಂದ್ರೆ ಈಗ ಲಾಕ್ಡೌನ್ ಅದನ್ನ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಯೂಸ್ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ರೆ ನೀಟಾಗಿ ಇದ್ರೆ ಮೈನು ಹೆಣ್ಮಕ್ಳನ್ನ ಯಾವ ತರ ಯೂಸ್ ಮಾಡ್ಕೊಂತ ಇದಾರೆ ಗಂಡ್ ಮಕ್ಳು ಅನ್ನೋದನ್ನ ಅದು ಇದೆ ಮೈನ್ ಸರ್. ಅದೊಂದು ವಿಷಯ. ಆಮೇಲೆ ಒಂದಷ್ಟು ರಿಲೇಶನ್ಶಿಪ್ಗಳ ಬಗ್ಗೆ ಎಷ್ಟೋ ಜನ ಮನೆಗಳಲ್ಲೇ ಇರ್ತಾ ಇರ್ಲಿಲ್ಲ, ತಂದೆ ತಾಯಿಗಳ ಮಕ್ಕಳು, ಆಮೇಲೆ ಹೆಂಡತಿ ಜೊತೆ ಗಂಡಂದಿರು, ಇದ್ರ ಬಗ್ಗೆ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದೀವಿ ಸರ್. ತಾಯಿ ಮಗನ ಸೆಂಟಿಮೆಂಟ್ 20 ದಿವಸ ಮೂರು ಆಯಾಮ ಇದೆ. ನಾಯಕಿದೊಂದು ಕತೆ, ಒಬ್ಬ ಲೀಡ್ ಒಂದು ಕ್ಯಾರೆಕ್ಟರ್ದು ಒಂದು ಕತೆ, ಅವ್ರದ್ದು ಒಂದು ಕತೆ, ಎರಡನೇ ನಾಯಕಿದ ಒಂದು ಕತೆ, ಎಲ್ಲ ಒಂದು 3-4 ಆಯಾಮಗಳಿದೆ ಕತೆ. ಎಲ್ಲ ಸೇರಿ ಒಂದಾಗೋದೇ ಸಿನಿಮಾ ಲಾಕ್ಡೌನ್ 21 ಡೇಸ್. ಒಬ್ಬೊಬ್ಬರ ಲೈಫ್ ಯಾವ ತರ ಇದೆ, ಇವರೆಲ್ಲ ಹೇಗೆ ಒಬ್ರೊಬ್ರಿಗೆ ಕೂತ್ಕೋತಾರೆ, ಏನಕ್ಕೆ ಆಗ್ತಾರೆ, ಏನಾಯ್ತು ಈ ಲಾಕ್ಡೌನ್ ಅಲ್ಲಿ ಇವೆಲ್ಲ ಆಚೆ ಬರುತ್ತೆ. ಮೈಸೂರು ಸರ್. ಮೈಸೂರು ಚಿಕ್ಕಮಗಳೂರು ಸರ್. ಮೈಸೂರು ಟು ಮಂಗಳೂರು 40% ಜರ್ನಿ ಆಗುತ್ತೆ, 60% ಒಂದು ಮನೇಲಿ ನಡೆಯುತ್ತೆ. ಒಬ್ಬರೇ ಮಾತಾಡಿ ಒಬ್ಬೊಬ್ಬರೇ ನೀಟಾಗಿ ಮಾತಾಡಿ ಮಾತಾಡ್ತೀರಾ?
ಶೂಟಿಂಗ್ ಬಂದ್ಬಿಟ್ಟು ಮೈಸೂರು ಟು ಮಂಗಳೂರು ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದು ಮುಂದೆ ಹೇಳ್ಬೇಕು ಅಂದ್ರೆ ಸ್ವಾರಸ್ಯ ಇರಲ್ಲ, ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವೆಲ್ಲ ನಮಗೆ ಒಳ್ಳೇದು ಸ್ವಲ್ಪ ಪಬ್ಲಿಸಿಟಿ ಕೊಡ್ಬೇಕು ಅಂತ ನಿಮ್ಮ ಹತ್ರ ಕೈ ಮುಕ್ಕೊಂಡು ಕೇಳ್ಕೊತಾ ಇದ್ದೀವಿ. ನೀವು ನಂಗೆ ನರ್ವಸ್ ಮಾಡ್ತಾ ಇದ್ದೀರಾ ನೋಡ್ಬಿಟ್ಟು ಸರ್. ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾ ಇದ್ದಾರೆ ಒಂದು SI ರೋಲು, ಮರ್ಜಿ ಒಂದು, ಇವ್ರಿಗೊಂದು ಇಬ್ರು ಶಿಷ್ಯಂದ್ರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಮೇಡಮು ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ. ಮರ್ಜಿ 18 days. 21 days ಅಲ್ಲಿ ಕತೆ, 21 days ಫಸ್ಟ್ ಲಾಕ್ಡೌನ್ ಆಗಿ. ಆ ಒಂದು 21 ದಿನಗಳಲ್ಲಿ ಘಟನೆ ಏನ್ ನಡೆದಿತ್ತು ಅದು ಒಂದು ಸ್ವಾರಸ್ಯಕರವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಕಾಲ್ಪನಿಕ ಸ್ವಲ್ಪ ನೈಜ ಘಟನೆಗಳು ತಗೊಂಡಿದ್ವಿ. ಕೆಲವೊಂದು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಇಲ್ಲ ಮೇಡಮ್ 80 days ಆಗೋದಿಲ್ಲ. ಟೈಟಲ್ ಮಾತ್ರ 21 days. ಇಲ್ಲ ಅದು ಕತೆ ಬಂದು 21 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕತೆ. ಬಟ್ ನಮ್ಗೆ ಜರ್ನಿ ಎಲ್ಲ ಶೂಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು 60-70 ಡೇಸ್ ಶೂಟ್ ಆಗುತ್ತೆ. ನಮ್ಮ ಮೈಸೂರು, ಮಡಿಕೇರಿ, ಮಂಗಳೂರು, ಇಂಡೋರ್ ಎಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ಆಗುತ್ತೆ. ಔಟ್ಡೋರ್ ಬಂದು ಮಡಿಕೇರಿ, ಮಂಗಳೂರು ಹಾಗೆ ಟ್ರಾವೆಲ್ ಆಗುತ್ತೆ. ಇದು ನಮ್ಮ ಕ್ಯಾಮರಾಮನ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. 2ನೇ ಸಿನಿಮಾ ನಾನು ಇದು ಸಿನಿಮಾಟೋಗ್ರಾಫರ್ ಆಗಿ ಮಾಡ್ತಿರೋದು. ಫಸ್ಟ್ ಸಿನಿಮಾ ಮಾರಿಗೆ ದಾರಿ ಅಂತ ಮಾಡಿದ್ದೆ. ಫಸ್ಟ್ ಥ್ಯಾಂಕ್ಸ್ ಬಂದು ನಮ್ಮ ಡೈರೆಕ್ಟರ್ಗೆ ಹೇಳ್ತೀನಿ, ಓನ್ ಸರ್ಗೆ ಮತ್ತು ಅನಿಲ್ ಸರ್ಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಚಿಕ್ಕ ಫೋಟೋ ಸೆಷನ್ ಇಕ್ಕಿದ್ರಿ, ಸೊ ಪೋಸ್ಟರ್ಸ್ ಎಲ್ಲ ನೋಡ್ಬೋದು. ಸೊ ಫೋಟೋ ಶೂಟ್ ಆಗಿದೆ. ಅಫಿಷಿಯಲ್ ಆಗಿ ಇನ್ನೊಂದು 15 ಡೇಸಲ್ಲಿ ಶೂಟ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಂದು ನಮ್ಮ ಅರುಣ ಮೇಡಮ್ ಮಾಡ್ತಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ ಸಿನಿಮಾದು. ಆಲ್ಮೋಸ್ಟ್ ಇನ್ನು ಫ್ಲೋಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸು ಕಮ್ಮಿಂಗ್ ಡೇಸಲ್ಲಿ ಕೊಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು ಐ ಆಮ್ ಅ ಮಾಡೆಲ್, ಡ್ಯಾನ್ಸರ್ ಆ್ಯಂಡ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ ನಮಗೋಸ್ಕರ ಫ್ರೀ ಮಾಡಿಕೊಂಡು ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಿಮ್ಮಿಂದಾನೇ ನಮ್ಮ ಸಿನಿಮಾ ಓಡೋದು. ಸೊ ನಿಮಗೆ ನಮ್ಮೆಲ್ಲ ಟೀಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ಲಿ ನನ್ನ ಟೀಮ್, ನನ್ನ ಪಾತ್ರ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ನನಗೆ ಗೊತ್ತಿರೋ ಟೀಮ್ಸ್. ಬಿಕಾಸ್ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಸೊ ನನಗೆ ಮಂಜುನಾಥ್ ಸರ್ ಕಾಲ್ ಮಾಡಿದ್ರು ಆ್ಯಂಡ್ ದೆನ್ ಗೊತ್ತಿರೋ ಟೀಮ್ ಅಂತ ಅನ್ನೋದ್ರಿಂದ ನಾನು ಒಪ್ಕೊಂಡೆ. ಸೊ ಐ ಥಿಂಕ್ ಐ ಕ್ಯಾನ್ ಫುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ನೀವು ಕೇಳ್ದಂಗೆ ಸುಮಾರು ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಮಾಸ್ಕ್ ಹಾಕೊಳ್ತಾರೆ, ಕೋವಿಡ್ ಇರುತ್ತೆ, ಸ್ಯಾನಿಟೈಸರ್ ಅಂತೆಲ್ಲ ಅನ್ಕೊಳ್ತಾರೆ. ಬಟ್ ಇದರಲ್ಲಿ ಐ ಥಿಂಕ್ ಸೆಂಟಿಮೆಂಟ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ತುಂಬಾ ಜಾನರ್ಸ್ ನ ನೋಡ್ಬೋದು. ಅದನ್ನ ಈಗಲೇ ಹೇಳಕ್ಕಾಗಲ್ಲ ಬಿಕಾಸ್ ಇದು ಜಸ್ಟ್ ಮುಹೂರ್ತ ಇವೆಂಟ್ ಅಷ್ಟೇ. ಸೊ ನೀವು ಇದನ್ನ ಫುಲ್ ಸ್ಟೋರಿ ನೋಡ್ಬೇಕಂದ್ರೆ ಮೇ ಬಿ ನಾವು ರಿಲೀಸ್ ಟೈಮಲ್ಲಿ ಅಥವಾ ಅವಾಗ ನಾವು ಕಂಪ್ಲೀಟ್ ಆಗಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಅದೇ ಭವನ್ ಅವರಿಂದ ನನಗೆ ಟೀಮ್ ಪರಿಚಯ ಆಗಿದೆ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್ ಟೀಮ್ ಟು ವರ್ಕ್. ಆ್ಯಂಡ್ ಇವರು ಲೈಕ್ ಹೆಣ್ಮಗು ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಪ್ರೌಡ್. ಬಿಕಾಸ್ ಇಂಡಸ್ಟ್ರಿಯಲ್ಲಿ ಈ ಥರ ಬಂದು ಮಾಡ್ತಿದ್ದಾರೆ ಅಂದರೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಐ ಥಿಂಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಆ್ಯಂಡ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದ. ಆ್ಯಂಡ್ ಟು ಸಪೋರ್ಟ್ ಆಗ್ತೀನಿ. ಥ್ಯಾಂಕ್ ಯು. ಲಾಕ್ಡೌನ್ ಹೆಸರಲ್ಲಿ ಹಲವಾರು ಸಿನಿಮಾಗಳು ಬಂದಿದೆ. ಬಟ್ ಆ ಜನರಂತೂ ಅಲ್ಲ. ಅದಕ್ಕಿಂತ ನಮ್ದು ವಿಭಿನ್ನವಾಗಿದೆ. ಎಲ್ಲ ಇದೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಒಂದಷ್ಟು ವಿಭಿನ್ನವಾಗಿದೆ. ಅದನ್ನ ಹೇಳಿದ್ರೆ ಅದು ಕಥೆಗೆ ನಿಂತ್ಕೊಂಡಾಗ ಆಗುತ್ತೆ. ನಾವು ಒಂದು ದಿವಸ ಮನೆಯಲ್ಲಿ ಲಾಕಾದ್ರೆ ಏನೇನಾಗ್ಬೋದು ಗೊತ್ತಿದ್ರು ಗೊತ್ತಿಲ್ಲ. 7 ವರ್ಷ ಆದ್ಮೇಲೆ ಹಾಂ ಸರ್, ಲಾಕ್ಡೌನ್ ಆದ್ಮೇಲೆ ಹಾಂ ಸರ್, ನಮಗೂ ಒಂದಷ್ಟು ಹೊತ್ತಾಗ್ಬಿಟ್ಟಿತ್ತು ಸರ್. ಅದಕ್ಕೆ ಟೈಮ್ ತೊಗೊಂಡು ಅದರಿಂದ ಆಚೆ ಸರ್. ಸಾಂಗು ಇನ್ನೂ ಪ್ಲಾನಿಂಗ್ ಮಾಡಿಲ್ಲ ಸರ್, ಎಲ್ಲ ಹೋಗ್ತಾರೆ.
ಲಾಕ್ಡೌನ್ ಅಂದ್ರೆ ಆ ಶಿಸ್ತುಬದ್ಧತೆ ಇರ್ಬೇಕಾಗತ್ತೆ, ಶಿಸ್ತಿರ್ಬೇಕಾಗತ್ತೆ. ಅಂದ್ರೆ ಲಾಕ್ಡೌನ್ ಹೇಗಿತ್ತು, ಜನ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಈ ಮಧ್ಯದಲ್ಲಿ ಮೈಸೂರು, ಬೆಂಗಳೂರು, ಮಡಿಕೇರಿ ಸುತ್ತಾಟ ಹೇಗೆ ತೋರಿಸ್ತೀರಾ ಅಂತ ಅದೆಲ್ಲ ಒಂದು ಸಣ್ಣ ಪುಟ್ಟ ಶಾರ್ಟ್ಸ್ಗಳು ಅಷ್ಟೇ ಸರ್. ಮೈನ್ ಇರೋದು ಮನೇಲೆ ಒಂದು 60-70% ಮನೆಯೊಳಗೆ ಸರ್ ಇದು. ಒಂದು 7 ವರ್ಷ ಆಗಿದೆ ಲಾಕ್ಡೌನ್ ಎಲ್ಲ ಮರ್ಸ್ಬಿಟ್ಟಿದ್ದಾರೆ. ಮತ್ತೆ ಕರೋನಾ ಬರ್ತಾ ಇದೆ ಅಂದ್ರೆ ಯಾರು ನಂಬಲ್ಲ ಇವಾಗ. ಅದರಲ್ಲಿ ಲಾಕ್ಡೌನ್ ಅನ್ನೋ ಟೈಟಲ್ ಇಟ್ಕೊಂಡು ಹೇಗೆ ಜನಕ್ಕೆ ಏನ್ ಹೇಳಕ್ ಹೋಗ್ತೀರಾ? ಅದೇನಂದ್ರೆ ಲಾಕ್ಡೌನ್ ಅನ್ನೋದೊಂದು ಇದು ಅಷ್ಟೇ ಟೈಟಲ್ ಇಕ್ಕಿದೀವಿ. ಆ ಪೀರಿಯಡ್ ಅಲ್ಲಿ ಆಗೋದು ಅಂದ್ರೆ ನೀವ್ ಹೇಳ್ತಿರೋ ಕ್ವಶನ್ಗೆ ಅರ್ಥ ಆಗ್ತಿದೆ. ಆ 3 months ಏನ್ ಲಾಕ್ಡೌನ್ ಇತ್ತು ಆ ಪೀರಿಯಡ್ ಇರಲ್ಲ. ಒಂದು 15 days ಅಲ್ಲಿ ಏನಾಗುತ್ತೆ ಅನ್ನೋದು ಕತೆ ರಿವೀಲ್ ಮಾಡ್ತಾ ಹೋಗುತ್ತೆ ಸರ್. ಆ ತರ ಇರೋಂತ ಒಂದು ಕತೆ.